ಅಂಬ್ರಾಯ ಮಠ ಅವರೇ, ನಮಸ್ಕಾರ ನಿಮಗೆ. ನಮಸ್ತೆ ನೀವು ನಮಸ್ತೆ. ನೀವು ಬಂದಿದ್ದು ನಾವು ಬಹಳ ಸಂತೋಷ ಆಯ್ತು. ಓ ದೇವ. ಕೆಳದಿ ಇತಿಹಾಸದ ಬಗ್ಗೆ ಹ, ನೀವು ಮಾಡ್ತಿರೋ ಕೆಲಸ ದೊಡ್ಡದು. ಹ್ಮ್ ಅದು ನಿಮ್ಮ ವೈಯಕ್ತಿಕವಾಗಿ ಮಾಡ್ತಿರೋ ಕೆಲಸ, ಯಾವ ಸರ್ಕಾರದ್ದಲ್ಲ, ಸಮಾಜದ್ದಲ್ಲ, ಯಾವುದೂ ಸಹಕಾರ ಇಲ್ಲದೆ ಮಾಡ್ತಾ ಇದ್ದೀರಿ. ನೀವು ಹುಟ್ಟಿದ ಊರು ಎಲ್ಲಿ ಅಂಬ್ರಾಯ ಮಠ ಅವರೇ? ನಂದು ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ್ ತಾಲೂಕು, ಹ್ಮ್ ತಾಳಿಕೋಟಿ ಅಂತ. ಹ್ಮ್ ತಾಳಿಕೋಟೆ ಕದನ. ಹೌದು, ತಾಳಿಕೋಟಿ ಕದನ. ತಾಳಿಕೋಟೆಯನ್ನು ವಾಪಸ್ ಇಂಟೀರಿಯರ್ ಹೋಗ್ಬೇಕು, ಕೊಡಗಾನೂರು ಅಂತ. ಹ್ಮ್ ಆ ಊರಲ್ಲಿ ನನ್ನ ಸಣ್ಣ ಊರು, ಬಹಳ ರಿಮೋಟ್ ಏರಿಯಾ. ಹ್ಮ್ ಅಲ್ಲೇ ಹುಟ್ಟಿದೆ. ಬಟ್ ಒಂದು ವಿಶೇಷ ಏನ್ ಗೊತ್ತಾ ಅರುಣ್, ಹ್ಮ್ ನಾನು ಬಹುಶಃ ತುಂಬಾ ಲಕ್ಕಿ ಅಂತ ಕಾಣಿಸುತ್ತೆ. ಹ್ಮ್ ಯಾಕೆ ಲಕ್ಕಿ ಅಂತಂದ್ರೆ, ಹ್ಮ್ ನನ್ನ ಟೈಮ್ನಲ್ಲಿ ಬಂಡಿಗಳು ಹ್ಮ್ ಮಾತ್ರ ಇದ್ದದ್ದು, ಹ್ಮ್ ಎಲೆಕ್ಟ್ರಿಸಿಟಿ ಇರ್ಲಿಲ್ಲ, ಹ್ಮ್ ಬಸ್ಗಳಿರ್ಲಿಲ್ಲ, ಹ್ಮ್ ಫೋನ್ಗಳಂತೂ ಇಲ್ವೇ ಇಲ್ಲ. ಹ್ಮ್. ನಾವೆಲ್ಲ ಬುಡ್ಡಿ ದೀಪದಲ್ಲಿ ಓದ್ದವರು ಹ್ಮ್ 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 ಎಲ್ಲೇ ನಮ್ಮೂರಲ್ಲಿ. ಹ್ಮ್ ಆಮೇಲೆ 7ನೇ ಕ್ಲಾಸಿನವರೆಗೂ ನಮ್ಮೂರಲ್ಲಿ ಓದ್ಬೋದಾಗಿತ್ತು, ಹ್ಮ್ ಕೊಡಗಾನೂರಲ್ಲಿ. ಹ್ಮ್ 7ನೇ ಕ್ಲಾಸ್ ನಂತರ ನಾವು ತಾಳಿಕೋಟೆ ಸೇರ್ಬೇಕಿತ್ತು. ಹ್ಮ್ ಇಲ್ಲ, ಆ ಕಡೆಗೆ TDB ಹೈಸ್ಕೂಲ್ ಎಲ್ಲ ಆ ಕಡೆ ಗುಲ್ಬರ್ಗದ ಕಡೆಗಿತ್ತು. ನಾವೆಲ್ಲ ತುಂಬಾ ಬಡವರು. ಹ್ಮ್ ಅದಕ್ಕೆ ನಾನು TDB ಹೈಸ್ಕೂಲ್ ವಜ್ಜಲ ಅಂತ ಹೇಳ್ಕೊಂಡ್ಬಿಟ್ಟು, ಗುಲ್ಬರ್ಗ ಜಿಲ್ಲೆ ಅವಾಗ, ಹ್ಮ್ ಸುರ್ಪುರ್ ತಾಲೂಕು. ಈಗೆಲ್ಲ ಚೇಂಜ್ ಆಗಿದಾವೆ ಅವೆಲ್ಲ, ಚೇಂಜ್ ಆಗಿದೆ. ಹೌದು. ಹ್ಮ್ ಈಗೆಲ್ಲ ಚೇಂಜ್ ಆಗಿದಾವೆ. ಹ್ಮ್ ಹಾಗೆ ನಾವು, ನಮ್ದು ಪ್ರಾಥಮಿಕ ಶಾಲೆ ಕೂಡ ಕೊಡಗಾನೂರಿನಲ್ಲಿ ಆದದ್ದು 7ನೇ ಕ್ಲಾಸ್ವರೆಗೂ. ಆಮೇಲೆ TDB ಹೈಸ್ಕೂಲ್, ತಾಲೂಕಾ ಡೆವಲಪ್ಮೆಂಟ್ ಬೋರ್ಡ್ ಅಂತ, ಹ್ಮ್ ಅಲ್ಲೇ ಹೈಸ್ಕೂಲ್ ಮುಗಿಸಿದೆ. ಹ್ಮ್ ಕಾಲೇಜ್ ವಿದ್ಯಾಭ್ಯಾಸವನ್ನು ನಾನು ಗುಲ್ಬರ್ಗಕ್ಕೆ ಹೊರಟೋದೆ. ಹ್ಮ್ ಗುಲ್ಬರ್ಗ ಶರಣಬಸವೇಶ್ವರ ಕಾಲೇಜ್, ಅಲ್ಲೆಲ್ಲ ಹ್ಮ್ ಮಾಡಿದೆ. ಹ್ಮ್ ನಂತರ ಏನೋ ಒಂದು ಬೈ ಚಾನ್ಸ್ ಮಧ್ಯದಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಸಿಕ್ತು KPC. ಏನು ಓದ್ತಿರ್ಬೇಕಾದ್ರೆ ಸಿಕ್ತು ನಿಮ್ಗೆ? ನನಗೆ PUC ಓದ್ತಾ ಇದ್ದೆ ಅವಾಗ. ಹ್ಮ್ PUC ಓದ್ತಾ ಇದ್ದೆ. ಹ್ಮ್ ಏನೋ ಒಂದು ಚಾನ್ಸ್ ಸಿಕ್ಬಿಡ್ತು. ಹ್ಮ್ ಚಾನ್ಸ್ ಸಿಕ್ಕಾಗ ನಾನು ಸೀದಾ ಏನಪ್ಪಾ ಅಂದ್ರೆ ಧರ್ಮಸ್ಥಳಕ್ಕೆ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್, ಅದು KPC. ಹ್ಮ್ KPC ಅಲ್ಲಿ ಇನ್ವೆಸ್ಟಿಗೇಷನ್ ಅಂತಂದ್ರೆ ಮಣ್ಣು ಓರ್ಬೇಕು, ಕಲ್ಲು ಓರ್ಬೇಕು, ಎಲ್ಲ ಮಾಡ್ಬೇಕು. ಹ್ಮ್ ಬಹಳ ಕಷ್ಟದ ಕೆಲಸ. ಹ್ಮ್ ಅವಾಗ ನನ್ನ ಸಂಬಳ ಎಷ್ಟಿತ್ತು ಗೊತ್ತಾ? 105 ರೂಪಾಯಿ ಸಂಬಳ. ಅದು KPCನೇ ಅಲ್ಲ? KPCನೇ. ಧರ್ಮಸ್ಥಳದಲ್ಲಿ ಯಾಕಿತ್ತು? ಧರ್ಮಸ್ಥಳ ಇನ್ವೆಸ್ಟಿಗೇಷನ್ ಅಂತ, ಇನ್ವೆಸ್ಟಿಗೇಷನ್ ಗ್ರೂಪು, ಕನ್ಸ್ಟ್ರಕ್ಷನ್ ಗ್ರೂಪು, ನಮ್ದೆಲ್ಲ ಸರ್ವೆ ಗ್ರೂಪು, ಜಿಯಾಲಜಿಕಲ್ ಗ್ರೂಪು ಅಂತ ಅಲ್ಲಿ ಇರ್ತವೆ. ಧರ್ಮಸ್ಥಳದಲ್ಲಿ ಒಂದಿತ್ತು ಅದು. ಧರ್ಮಸ್ಥಳದ ಇನ್ವೆಸ್ಟಿಗೇಷನ್ ಇತ್ತು. ಹ್ಮ್. ಧರ್ಮಸ್ಥಳ ಇಟ್ ಸೆಲ್ಫ್ ಅಲ್ಲ, ಒಳಗೆ ಮತ್ತೆ ಇಂಟೀರಿಯರ್ ಹೋಗ್ಬೇಕಿತ್ತು. ಹ್ಮ್ ಹ್ಮ್ ಕಾಡು ಕಾಡು ಅಂದ್ರೆ ಕಾಡು. ಹ್ಮ್ ಆ ಕಾಡಲ್ಲಿ ಬಹಳ ಕಷ್ಟಪಟ್ಟು ಒಂದು ಸಣ್ಣ ಆ ಡಿಪಾರ್ಟ್ಮೆಂಟಿನ ಕೆಲಸಗಳು ಏನದು? ಸರ್ವೆ ಮಾಡ್ಬೇಕಿತ್ತು. ಹೊಸ ಹೊಸ ಪ್ರಾಜೆಕ್ಟ್. ಹೊಸ ಹೊಸ ಪ್ರಾಜೆಕ್ಟ್ ಸರ್ವೆ ಎಲ್ಲ ಮಾಡ್ಬೇಕಿತ್ತು. ಸರ್ವೆ ನಾವು ಮಾಡ್ತಿರ್ಲಿಲ್ಲ, ಇಂಜಿನಿಯರ್ಸ್ ಮಾಡ್ತಿದ್ರು, ಅವ್ರಿಗೆ ಹೆಲ್ಪ್ ಮಾಡ್ಬೇಕು. ಹ್ಮ್ ಹ್ಮ್ ಟೊಪೋಸಿಟ್ ಎಲ್ಲ ಹಿಡ್ಕೊಂಡ್ಬಿಟ್ಟು, ಹ್ಮ್ ಥಿಯೋಡ್ ಲೈಟ್ ಹಿಡ್ಕೊಂಡು, ಹ್ಮ್ ಅವರು ಲೆವೆಲಿಂಗ್ ಇನ್ಸ್ಟ್ರೂಮೆಂಟ್ ಹಿಡ್ಕೊಂಡು, ಹ್ಮ್ ಅವ್ರೊಟ್ಟಿಗೆ ನಾವು ತಿರುಗಬೇಕಿತ್ತು, ಹೊತ್ಕೊಂಡು ಹೋಗ್ಬೇಕಿತ್ತು. ಹ್ಮ್ ಕ- ಅಂದ್ರೆ ಅರಣ್ಯದ ಒಡನಾಟ ಎಲ್ಲ ಚೆನ್ನಾಗಾಯ್ತು ನಿಮ್ಗೆ? ಅರಣ್ಯದ ಒಡನಾಟ, ಭಾರಿ ಚೆನ್ನಾಗಾಯ್ತು. ಅರಣ್ಯ ಒಡನಾಟ. ಹ್ಮ್ ಸುಮಾರು ಅದನ್ನು 1985 ಅದೇ ಕೆಲಸ. ಹ್ಮ್ ನಂತರ ನಾನೇನ್ ಮಾಡಿದ್ದೆ, ನನ್ನ ಮಿಸ್ಸೆಸ್ ಸಾವಿತ್ರಿ ಅಂತ ಹ್ಮ್ ಅದ್ಭುತವಾದಂತ ವ್ಯಕ್ತಿತ್ವ ಅವಳು. ಹ್ಮ್ ನಾನೀಗ ಕಾಲೇಜ್ ಬಿಟ್ಟೆ, ಎಲ್ಲ ಬಿಟ್ಟೆ, ನನ್ನ ಲೈಫ್ ಎಲ್ಲ ಹಾಳಾಯ್ತು. ನಾನು ತುಂಬಾ ಒಂದು ಓದ್ಬೇಕಂತ ಆಸೆ ಇತ್ತು ಅಂತಂದಾಗ, ಯಾಕೆ ನೀನು ಓದ್ಬಾರ್ದು ಅಂತ ಹೇಳ್ಕೊಂಡು ಹ್ಮ್ ಅವಳು ಒತ್ತಾಯ ಮಾಡಿದ್ರು. ಹ್ಮ್ ಹಾಗೆ ನಂತರದಲ್ಲಿ ನಾನು ಡಿಗ್ರಿ ಮಾಡ್ಕೊಂಡೆ. ಹ್ಮ್ BA ಡಿಗ್ರಿ ಆಯ್ತು, ಹ್ಮ್ ICC and CE ಮೈಸೂರು. ಹ್ಮ್ ಆಮೇಲೆ MA ಮಾಡಿದೆ, ಹ್ಮ್ ಅದು ಕರ್ನಾಟಕ ಯೂನಿವರ್ಸಿಟಿ MA ಮಾಡಿದೆ. ಹ್ಮ್ ಆಮೇಲೆ ವಾಪಸ್ ಇನ್ನೊಂದು MA ಮಾಡಿದೆ, ಹ್ಮ್ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಮೊದಲು ಮಾಡಿದೆ. ನಂತರ ಕನ್ನಡದಲ್ಲಿ MA ಮಾಡ್ಕೊಂಡೆ, ಮತ್ತೆ ICC and CE ಅಲ್ಲಿ ಮಾಡಿದೆ. ಹ್ಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದೆ. ಹ್ಮ್ ಆಕ್ಚುಲಿ ನನಗೆ ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಅವರು ಆಫರ್ ಮಾಡಿದ್ರು ನನಗೆ, ಹ್ಮ್ ಬನ್ನಿ ಲೆಕ್ಚರ್ ಆಗಿ. ಹ್ಮ್ 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 750 ರೂಪಾಯಿ ಆಫರ್ ಮಾಡಿದ್ರು. ಹ್ಮ್ ಬಟ್ ಆಲ್ರೆಡಿ ಅಪಾಯಿಂಟೆಡ್ ಹ್ಮ್ ಎಲ್ಲೇ KPC ಅಲ್ಲೇ. ಹ್ಮ್ ಹ್ಮ್ ಸೊ ಅದನ್ನ ಹೇಗಪ್ಪ ನಾವು ಹ್ಮ್ ಬಿಟ್ಟು ಬರುದು, ಹ್ಮ್ ಹೆದರಿಕೆ. ಯಾಕಂದ್ರೆ ಒಂದು ಬಡತನ, ಹೌದು. ತುಂಬಾ ಬಡತನ ಸ್ಥಿತಿಯಲ್ಲಿ ನಾವು ಬಂದವರು. ಹ್ಮ್ ಒರಿಜಿನಲಿ ಜಂಗಮ ನಾನು. ಹ್ಮ್ ಜಂಗಮ ಅಂದ್ರೆ ನಾವೆಲ್ಲ ಜೋಳಿಗೆ ಹಾಕೊಂಡೆ, ಭಿಕ್ಷೆ ಬೇಡ್ಕೊಂಡೆ ಇಲ್ಲಿ ಬೆಳೆದವರು. 500 ಅಂತಾರೆ. 500 500. ಹ್ಮ್ ನಾವು ಪ್ರತಿ ನೀವು ಗುರುಗಳು, ನೀವು ನಾವು ಗುರುಗಳು. ಹ್ಮ್ ಪ್ರತಿ ದಿವಸ ನಾವು ಊರೊಳಗೆಲ್ಲ ಹೋಗಿ ಭಿಕ್ಷೆ ಬೇಡ್ಕೊಂಡು ಬಂದು, ಪುರೋಹಿತಿಕೆ. ಹೌದು, ನಾವು ಹಿಟ್ಟು ತಂದು ಹಾಕಿದ ಮೇಲೆ ಹ್ಮ್ ರೊಟ್ಟಿ ಬಿಡ್ಬೇಕು ನಮ್ಮಮ್ಮ. ಹ್ಮ್ ಹ್ಮ್ ಆ ರೀತಿ ತುಂಬಾ ಕಷ್ಟದಲ್ಲಿ ಬೆಳೆದು ಬಂದವ್ರು ನಾವು. ಆದ್ರಿಂದ ನನಗೇನಂತಂದ್ರೆ, ಅಯ್ಯೋ ದೇವ್ರೆ, ಇಲ್ಲೇ KPC ಅಲ್ಲಿ ಕೆಲಸ ಸಿಕ್ಕಿದೆ, ಅದನ್ನೇ ನಾವು ಬಿಟ್ಟು ಹೋಗ್ಬಿಟ್ರೆ ಹೇಗೆ, ಹ್ಮ್ ನಮ್ಗೆ ಹೊಟ್ಟೆಗೆ ಒಂದು ಗತಿ ಏನು ಅಂತ. ಬಡತನ, ಅಷ್ಟು ಬಡತನ. ಹಾಗಾಗಿ ನಾನು ಹೋಗ್ಲಿಲ್ಲ. ಅವತ್ತು ಆಫರ್ 750 ರೂಪಾಯಿ ಮಾಡಿದ್ರು.
ಹ್ಮ್ ಆ ಟೈಮ್ನಲ್ಲಿ ಹ್ಮ್ ನಾನು ಹೋಗ್ಲಿಕ್ಕೆ ನಿಮ್ ಮನೆಯವ್ರು ಇದಾರ? ನಮ್ಮ ಮನೆಯವ್ರು ತೀರ್ಕೊಂಡ್ರು. ಯಾವಾಗ? 2007ರಲ್ಲಿ ಅವ್ರು ತೀರ್ಕೊಂಡ್ರು. ಅನಾರೋಗ್ಯದಿಂದ. ಅನಾರೋಗ್ಯದಿಂದ ತೀರ್ಕೊಂಡ್ರು. ಬಟ್ ಆದ್ರೆ ಅವರ ಒಂದು ಸಹಕಾರ ನಿಮ್ಗೆ, ಅವ್ರಿಲ್ಲದೆ ಇದ್ದಿದ್ರೆ ನಾನು ಎಜುಕೇಶನ್ ಮಾಡ್ಲಿಕ್ಕೆ ಅವ್ರ ಸ್ವಂತೂರು ಅವ್ರ ಸ್ವಂತೂರು ಕೋಟೇಶ್ವರ. ಕೋಟೇಶ್ವರ. ನಮ್ದೆಲ್ಲ ಒಂಥರ ಹೇಗೆ ಅಂತಂದ್ರೆ ಹಾ. ಅಲೆಮಾರಿಗಳಿದ್ದ ಹಾಗೆ ಹ್ಮ್ ಹ್ಮ್. ನನ್ನ ಜೀವನೇ ಒಂದು ವಿಚಿತ್ರವಾದ ಜೀವನ. ಅದೇ ಒಂದು ಕಥೆ. ಲವ್ ಮ್ಯಾರೇಜ್? ಲವ್ ಅಫೇರ್. ಅವ್ರು ಜಾಬ್ ಇದ್ರ? ಹೌದು, ಜಾಬ್ ನಲ್ಲಿದ್ರು. ಏನಾಗಿದ್ರು ಅವರು? ಅವರು ಸ್ಟಾಫ್ ನರ್ಸ್ ಆಗಿದ್ರು. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್? ಇಂಟರ್ ಕ್ಯಾಸ್ಟ್ ಮ್ಯಾರೇಜ್. ಮಗ ಒಬ್ನೇನಾ? ಒಬ್ನೇ ಮಗ. ಮಗಳು? ಮಗಳಿಲ್ಲ. ಇದಿಷ್ಟು ನಿಮ್ಮ ಒಂದು ಕುಟುಂಬದ ಒಂದು ಹೌದು ಕತೆ. ಕತೆ.